ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಎಂ.ಎಚ್. ಚೆನ್ನೇಗೌಡ ವಿದ್ಯಾನಿಲಯ ಹಾಗೂ ಕಸ್ತೂರಿಬಾ ಉನ್ನತ ಪ್ರಾಥಮಿಕ ಶಾಲೆ ವತಿಯಿಂದ ಕೀರ್ತಿ ಶ್ರೇಷ್ಠ ಶ್ರೀ ಸಿ. ಬೋರಯ್ಯರವರಿಗೆ ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಸ್ತೂರಿಬಾ ಶಾಲಾ ಆವರಣದಲ್ಲಿ ಅಧ್ಯಕ್ಷತೆ ಎಂ. ಸ್ವರೂಪ್ ಚಂದ್ರವರು, ಶ್ರೀ ಅಪೂರ್ವ ಚಂದ್ ಕಾರ್ಯದರ್ಶಿ, ಎಂ.ಎಚ್. ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು ಶಿವರಾಮು ಖಜಾಂಚಿ, ಪ್ರಶಾಂತ್ ಸಿ. ಬೋರಯ್ಯನವರು ಮುಖ್ಯ ಶಿಕ್ಷಕರಾಗಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದಾಗಿ ಅವರಿಗೆ ಗೌರವ ಸಲ್ಲಿಸಲಾಯಿತು. ಹಾಗೆ ಕ್ಷಮಿಸಿ, ನಮ್ಮ ಸಂಸ್ಥೆಯ ಮತ್ತೊಬ್ಬರು ನಮ್ಮ ಹರೀಶ್ ಗೌಡ್ ಶಾಂತ ಮರಿಯಪ್ಪುರ ಅವರು ನಡೆಸ್ತಾ ಇರ್ತಕ್ಕಂಥ ಅವೇರಳ್ಳಿಯ ಶಾಲೆಯ ಕಾರ್ಯದರ್ಶಿಯವರಾದಂಥ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಮ್ಮ ವಿದ್ಯಾನಿಲಯದ ಎಂ.ಎಚ್. ಚೆನ್ನೇಗೌಡ ವಿದ್ಯಾನಿಲಯದ ಆಲ್ ಆಫ್ ಅಸ್ ವಿಲ್ ಸ್ಟ್ಯಾಂಡ್ ವಿತ್ ದೆಮ್ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮಕ್ಕೆ ಇದುವರೆಗೆ ಭಾಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಏನು ಸಂಪೂರ್ಣವಾಗಿ ಅವರಿಗೆ ಮನತುಂಬಿ ಅವರಿಗೆ ಅವರ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕುಟುಂಬಕ್ಕೆ ನೀಡಲಿ ಅಂತೇಳಿ ಹಾರೈಸಿದ್ದೀವೋ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಸ್ವರೂಪ್ ಚಂದ್ರ ಅವರಿಗೆ ಸಂಸ್ಥೆ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಳ ಸುದೀರ್ಘವಾಗಿ ಅವರ ಒಡನಾಟಗಳನ್ನು, ಅವರ ಮಾತುಗಳನ್ನು, ಅವರ ಜೊತೆ ವ್ಯವಹಾರಗಳನ್ನು ಇಟ್ಕೊಂಡಿದ್ದು ಸಂಸ್ಥೆಯ ಕಾರ್ಯಕಲಾಪಗಳಲ್ಲಿ ತೊಡಗಿಸ್ಕೊಂಡಿರೋಂಥ ಎಲ್ಲ ವಿಚಾರಗಳನ್ನು ಭಾಳ ವಿವರವಾಗಿ ತಿಳಿಸ್ಕೊಟ್ಟಂಥ ನಮ್ಮ ಕಾರ್ಯದರ್ಶಿಯವರಾದಂಥ ಶ್ರೀ ಅಪೂರ್ವ ಚಂದ್ರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಯಾವುದು ಬೋಧಕ ಮಿತ್ರರ ಜೊತೆಲಿ ಭಾಳ ಕ್ಲೋಸ್ ಆಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಮತ್ತು ಈ ಸಂಸ್ಥೆಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾಗ ಈ ಸಂಸ್ಥೆಗೆ ಈ ಕಸ್ತೂರ್ಬಾ ಶಾಲೆಗೆ ಒಳ್ಳೆಯ ಹೆಸರನ್ನು ತಂದು ಆಗ ಒಳ್ಳೆಯ ಸ್ಟ್ರೆಂತ್ ಇತ್ತು ಇಲ್ಲಿ ಆಗ ಯಾವುದೇ ಶಾಲೆಗಳ ಅಕ್ಕಪಕ್ಕ ಇರಲಿಲ್ಲ, ಒಳ್ಳೆಯ ಸ್ಟ್ರೆಂತ್ ಇತ್ತು ಇದರಲ್ಲಿ, ಒಳ್ಳೆಯ ಹೆಸರನ್ನ ಅವರು ತಂದುಕೊಟ್ಟಿದ್ರು. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಅವರ ಸ್ನೇಹಿತರ ಜೊತೆ ಈ ಬೋಧಕೇತರ ಜೊತೆಲಿ ಒಳ್ಳೆಯ ಸಂಬಂಧನ ಇಟ್ಕೊಂಡಿದ್ರು. ಒಳ್ಳೆಯ ತಾಳ್ಮೆ ಇತ್ತು ಅವರಿಗೆ, ಎಲ್ಲರ ಜೊತೆಯಲ್ಲೂ ಭಾಳ ತಾಳ್ಮೆಯಿಂದ ನಡ್ಕೊಳ್ತಾ ಇದ್ದರು. ಇಲ್ಲಿ ಸಂಸ್ಥೆ ಜೊತೆಗೆ ಅವರ ಅದು ಊರಿನಲ್ಲಿ ಅವರ ಸಂಸಾರದಲ್ಲೂ ಕೂಡ ನಾನು ಕೂಡ ಕಸ್ತೂರಿಬಾ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಸರ್ ಮತ್ತು ಅಪೂರ್ವ ಚಂದನ್ ಅವರ ಆಶ್ರಯದಲ್ಲಿ ನಾನು ಅಲ್ಲಿ ಓದಿದ್ದೀನಿ. ಅವರ ಅಭಿಮಾನ ನಮಗೆ ತುಂಬ ಇದೆ. ವಿಷಯ ಕೇಳಿ ತುಂಬ ಬೇಸರ ಆಯಿತು. ಅವ್ರನ್ನ ಬಂದು ಅವರ ಕುಟುಂಬನ ಬಂದು ಮಾತಾಡಿಸ್ಬೇಕು ಅಂತ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಸರ್ ತುಂಬ ಸಾರಿ ಹೇಳ್ಕೊಳ್ತಾಯಿದ್ರು. ಅವರು US ಇದ್ದಾರೆ. ಅವರು ಬಂದ ಮೇಲೆ ಇಲ್ಲಿ ಭೇಟಿ ಮಾಡ್ತೀನಿ, ಬಂದು ಮಾತಾಡಿಸ್ತೀನಿ ಅಂತ ನಮಗೆ ಫೋನ್ ಕರೆ ಮುಖಾಂತರ ತಿಳಿಸಿದ್ದಾರೆ. ಅವ್ರಿಗೆ ಈ ನಮ್ಮ ಜೊತೆಲಿ ಇಲ್ದಿರೋ ಕಾರಣ ಅವರ ನೆನಪುಗಳು ನಮ್ಮ ಜೊತೆಲಿದೆ. ಅವ್ರಿಗೆ ಅವರ ಕುಟುಂಬಕ್ಕೆ ದೇವರು ಅವರ ಅಗಲಿಕೆಯನ್ನು ಅವರು ನಮಗೆ ತಗೋತಾ ಇದ್ದರು. ನಾನು ಅದಾದ ನಂತರ ಸುಮಾರು 18 ವರ್ಷ ನಾನು ಅವರ ಜೊತೆಯಲ್ಲಿ, ಅವರ ಶಿಷ್ಯನಾಗಿ ಜೊತೆಯಲ್ಲಿ ನಾನು ಕೆಲಸವನ್ನು ಮಾಡಿದೆ. 1988ರಲ್ಲಿ ನಾನು ಬಂದು 2006ರವರೆಗೆ ಅವರ ಜೊತೆಯಲ್ಲಿ ನಾನು ಅವರ ಸಹಾಯಕ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಇಡೀ ಮದ್ದೂರು ತಾಲೂಕಿಗೆ ಪ್ರತಿಷ್ಠಿತವಾದಂಥ ಶಾಲೆಯಾಗಿತ್ತು. 1400 ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಒಳ್ಳೊಳ್ಳೆ ಏನು ಬಿಸ್ನೆಸ್ ಇರತಕ್ಕಂಥವರು, ಎಲ್ಲ ವ್ಯವಸಾಯದವ್ರ ಮಕ್ಕಳು ಎಲ್ಲರೂ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಸುಮಾರು 22 ಜನ ಶಿಕ್ಷಕರು ನಾವು ಇದ್ವಿ. ನಂತರದಲ್ಲಿ ಎಲ್ಲ 3 ತರಗತಿಗಳು ಇದ್ವು. ಅವರು ಹೇಗೆ ಅಂದರೆ ಅಡ್ಮಿನಿಸ್ಟ್ರೇಷನ್ನು ಮತ್ತು ಅಕಾಡೆಮಿಕ್ ಸೈಡು ಎರಡರಲ್ಲೂ ಅವರು ಈ ಒಂದು ತೂಕಕ್ಕೆ ಹಾಕಿದ್ರೆ ತಕಡಿಗೆ ಎರಡೂ ಒಂದೇ ತೂಕ, ಒಂದು ವ್ಯತ್ಯಾಸ, ಇದು ವ್ಯತ್ಯಾಸ ಇಲ್ಲ, ಅದು ವ್ಯತ್ಯಾಸ ಇಲ್ಲ. ಮತ್ತು ಜೊತೆಗೆ ಏನಂದರೆ ಎಲ್ಲ ಶಿಕ್ಷಕರನ್ನು ಮತ್ತು ಪೋಷಕರನ್ನು, ಮಕ್ಕಳನ್ನು ಒಂದೇ ರೀತಿ ಕೊಂಡೊಯ್ತಾ ಇದ್ರು.
ಏಕೆಂದರೆ ಯಾವುದೇ ಈಗ ಒಂದು ಸಂಸ್ಥೆ ಅಂದಾಗ, ಒಂದು ಕುಟುಂಬ ಅಂದಾಗ ಸಣ್ಣ ಪುಟ್ಟವು ಬರ್ತವೆ, ಅದನ್ನು ಅವರ ಹಂತದಲ್ಲೇ ಬಗೆಹರಿಸ್ತಾ ಇದ್ರು. ಅದನ್ನು ನಮ್ಮ ಆಡಳಿತ ಮಂಡಳಿಯ ಗಮನಕ್ಕೆ ಅವರು ಖಂಡಿತವಾಗ್ಲೂ ತರ್ತಾ ಇರಲಿಲ್ಲ. ಏನೇ ಸಮಸ್ಯೆ ಇದ್ರೂ ಕೂರಿಸಿ ಅವರು ಎಲ್ಲರನ್ನ ಕೂರಿಸಿ ಬಗೆಹರಿಸುವಂಥ ಒಂದು ಶಕ್ತಿ ಅವರಲ್ಲಿ ಇತ್ತು. ನಾನು ಕೆಲಸ ಮಾಡಿ ಬೆಳೆದೆ, ನಾನು ಕೆಲಸವನ್ನು ಪಡೆದು ಬೆಳೆದೆ ಅಂತ ಯಾವತ್ತೂ ಒಂದವರಲ್ಲ. ಕೆ ಟಿ ಚಂದ್ರಣ್ಣನವರ ಸಹಕಾರದಿಂದ, ಕೆ ಟಿ ಚಂದ್ರಣ್ಣನವರ ಆಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಬೆಳೆದೆ ಎನ್ನುವ ಮಾತನ್ನು ಪದೇ ಪದೇ ಬಳಸ್ತಾಯಿದ್ರು. ಅದು ನೋಡಿ ನಿಶ್ಚಿತ ಆಯಿತು. ಯಾಕಪ್ಪ ಅಂದರೆ ಈ ಸಂಸ್ಥೆಯಲ್ಲಿ ಯಾರು ಸೇವೆಯನ್ನು ಮಾಡಿ ನಂತರ ದಿನಗಳಲ್ಲಿ ನಿವೃತ್ತಿ ನಂತರದ ಮರಣ ಹೊಂದಿದ ನಂತರ ಯಾವ ಸೇವೆ ಆಕಾಂಕ್ಷೆಯನ್ನು ಪಡೆದಂತಹ ವ್ಯಕ್ತಿ ಈ ಸಂಸ್ಥೆಯಲ್ಲಿ ಇನ್ನೂ ಜೀವಂತವಾಗಿರ್ತಾರೆ. ದೈಹಿಕವಾಗಿ ಅವರು ಇಲ್ಲದೇ ಇರ್ಬೋದು, ಮಾನಸಿಕವಾಗಿ ಜೀವಂತವಾಗಿರ್ತಾರೆ ಎನ್ನುವುದಕ್ಕೆ ಇವತ್ತು ಇಲ್ಲಿ ಆಯೋಜನೆಗೊಂಡಿರುವ ನುಡಿದ ಮನವೇ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಹೇಳ್ಬೋದಾಯ್ತು, ಇನ್ನು ಬೋರಯ್ಯನವ್ರು ಬಿಡಪ್ಪ ಸಾಕಷ್ಟು ಗೆದ್ದಿದ್ರು, ಸಂಬಳ ತಗೊಂಡ್ರು, ಅವ್ರದ್ದು ಕತೆ ಮುಗೀತು, ಅಥವಾ ಅವ್ರ ಪಾಡಿಗೆ ಅವ್ರು ಇಟ್ಟಂತಾರೆ. ಕಾರಣ ಅವರ ವೈಯಕ್ತಿಕ ಸಂಬಂಧ ಬೇರೆ ಇರ್ಬೋದು, ಆದರೆ ಸಂಸ್ಥೆಯಲ್ಲಿ ಅವರಿಗೆ ಗೌರವಿಸುವಂತಹ ಭಾವನಾತ್ಮಕ ವಿಚಾರ ಇದೆಯಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂಥ ಅಪೂರ್ವ ಚಂದ್ರರವರನ್ನು ಗೌರವಿಸ್ತೀನಿ. ನಂತರ ನಿವೃತ್ತಿ ಹೊಂದಿದ ಮೇಲೆ ಆಡಳಿತಾಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ನಂತರ ದಿನಗಳಲ್ಲಿ ಸಾರ್ವಜನಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಕೇವಲ ಬೋರಯ್ಯ ಸರ್ವರು ಈ ಸಂಸ್ಥೆಗೆ ಮಾತ್ರ ಸೀಮಿತಗೊಂಡಿರಲಿಲ್ಲ, ತಾಲೂಕಿನ ಶಿಕ್ಷಕರ ಸಂಘಟನೆಗಳಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಪೂರ್ವ ಚಂದ್ರ ಸರ್ ಹೇಳಿದ್ರು, ಅವರು ಕಾರ್ಯದರ್ಶಿಯಾಗಿ ಗುರುಭವನವನ್ನು ಕಟ್ಟಿರುವುದು ಇದಕ್ಕೆ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. 1982 ಇಸ್ವಿ ಜನವರಿ ಅಥವಾ ಜುಲೈ ತಿಂಗಳು ಅಂತ ಕಾಣಿಸ್ತದೆ. ನಾನು ಆವತ್ತಿಗೆ 2ನೇ ವರ್ಷದ BSc ಪದವೀಧರ. ನಾವೊಂದು 5-6 ಜನ ಕರೆಸಿದ್ರು. ನಮ್ಮ ತಮ್ಮಯ್ಯ ಸರ್ ಬಂದಿರು ಅಂತ ನನಗೆ ನೆನಪಿದೆ. ಒಂದು 5-6 ಜನ ವಿದ್ಯಾರ್ಥಿಗಳನ್ನ ಕರೆಸಿದ್ರು ನಮ್ಮನ್ನು. ಆವತ್ತಿಗೆ ನಾವು ವಿದ್ಯಾರ್ಥಿಗಳೇ. ಹೀಗೆ ರಮೇಶ್, ನಮ್ಮ ಊರಿನಲ್ಲಿ ಒಂದು ಸ್ಪೋರ್ಟ್ಸನ್ನು ನಡೆಸ್ತಾ ಇದ್ದೀವಿ. ಯಾವುದೇ ತಾಲೂಕು ಮಟ್ಟದ ಸ್ಪೋರ್ಟ್ಸ್ಗಳು ತಾಲೂಕು ಲೆವೆಲ್ ಕೇಂದ್ರದಲ್ಲಿ ನಡೀತಿದ್ದೋ, ಈ ಸಾರಿ ನಾನು ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ, ನಮ್ಮೂರಲ್ಲೇ ಮಾಡಬೇಕು ಅಂತ ಹಠ ಹಿಡಿದು BO ವಿರೂಪಾಕ್ಷಪ್ಪ ಅಂತಿದ್ರು. ಅವ್ರಿಗೆ ಸವಾಲು ಹಾಕಿ ನಮ್ಮೂರಲ್ಲೇ ನಾನು ಸ್ಪೋರ್ಟ್ಸ್ ನಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮಾನ್ಯ ದಿವಂಗತ ಮಂಚೇಗೌಡ ಸರ್ ಅವರು ಇವತ್ತು ದಿವಂಗತರಾಗಿದ್ದಾರೆ. ಅವರೇ ಆ ಕಾರ್ಯಕ್ರಮದ ಅಧ್ಯಕ್ಷರು ಅನ್ನೋ ಮಾತನ್ನು ನಮಗೆ ತಿಳುವಳಿಕೆ ಮೂಡಿಸಿದರು. ಅವ್ರ ಉದ್ದೇಶ ಏನೋ, ನಮ್ಮನ್ನು ಹುಡುಗರುಗಳನ್ನು ಕಟ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಅಷ್ಟೇ ಅವರ ಉದ್ದೇಶ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.